ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರೆಲ್ಲ ಬರೆಯಕ್ಕೆ ಹೋಗ್ತಾ ಇದ್ದೀರಾ, ಇವಾಗ ಆಲ್ರೆಡಿ ಎಲಿಜಿಬಿಲಿಟಿ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬಂದಿದೆ. ನಾನ್ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕುವಾಗ ನೀವು ಅಗ್ರಿ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ, ಬಟ್ ಇವಾಗ ಎಡಿಟ್ ಆಪ್ಷನಲ್ಲಿ ನಿಮಗೆ ಅಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಡೇಟ್ ಎಲ್ಲ ಮುಗ್ದೋಗಿದೆ. ಮತ್ತೇನಂತಂದರೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಹೇಳಿರ್ತೀನಿ. ಇದು ಗುಡ್ ನ್ಯೂಸ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ದು ಏನೇ ಒಂದು ಕ್ವಶನ್ಸ್ ಆಗಿರಲಿ ಕಮೆಂಟ್ ಹಾಕಿರಿ, ನಾವು ಖಂಡಿತವಾಗೂ ರೆಸ್ಪಾನ್ಸ್ ಮಾಡಿರ್ತೀವಿ. ನಮ್ಮದು ಯೂಟ್ಯೂಬ್ ಚಾನಲ್ ಕಾಲೇಜ್ ಅಣ್ಣ ಗೈಡ್ ಇರೋದೇ ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರನೇ. ನೀವು ಯಾರೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗುಡ್ ನ್ಯೂಸ್ ಏನಂತ ಅಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ UGCET 2026 ಯಾರೆಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಂದರೆ ಮೊದಲೇ ಶೆಡ್ಯೂಲ್ ಆಗಿತ್ತು 29th ಏಪ್ರಿಲ್ಗೆ. ಅದೇನಾಗಿದೆ ಅಂತಂತಂದರೆ ನೀಟ್ ಎಕ್ಸಾಮ್ ಇರೋ ಕಾರಣ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಂತ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮಿಸ್ಟೇಕ್ ಆಗಿ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದಾರೆ. ಮತ್ತು ಅದಾದಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಎಷ್ಟೋ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕುವಾಗ ಅವರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಸೆಲೆಕ್ಟೇ ಮಾಡ್ಕೊಂಡಿಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಬಟ್ ಇವಾಗ ಗೊತ್ತಾಗಿದೆ ಅವರಿಗೆ. ಅವ್ರು ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಾಮ್ ಬರೀಬೇಕಂತ ಇದ್ದಾರೆ, ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದಾರೆ ಅಗ್ರಿ ಕಾಲೇಜಸ್ ರಿಲೇಟೆಡಲ್ಲೆಲ್ಲ. BSc ಅಗ್ರಿ ಮಾಡ್ಬೇಕಂತಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ, ಒಂದು ಹೆಲ್ಪ್ ಮಾಡೋಕ್ಕೋಸ್ಕರ ಸ್ಟೂಡೆಂಟ್ಸ್ಗೋಸ್ಕರ ಏನು ಮಾಡಿದೆ, ಎಕ್ಸಾಮ್ 10th ಮೇಗೆ ಪೋಸ್ಟ್ಪೋನ್ ಮಾಡಿದೆ ಗೈಸ್. ಓಕೆನಾ, ಸರಿನಾ? 10th ಮೇ ಅಂದರೆ ಇನ್ನೂ 15 ದಿವಸ ಮುಂದೂಡಿದೆ ಗೈಸ್. ಓಕೆನಾ, ಪೋಸ್ಟ್ಪೋನ್ ಮಾಡಿದೆ. ಇವತ್ತು ಸಂಡೇ, ನೆಕ್ಸ್ಟ್ ಸಂಡೇ ಬಂದುಬಿಟ್ಟು ಮತ್ತೆ ಇನ್ನೊಂದು ನೆಕ್ಸ್ಟ್ ಸಂಡೇ ಬರುತ್ತಲ್ಲ, 2ನೇ ಸಂಡೇ, ಆವಾಗ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇನ್ನು ಇವಾಗ ಯಾರ್ದೆಲ್ಲ ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದೆ ಹೆಸರು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಅಫಿಡಿವಿಟಿ 1ನಲ್ಲಿ ನಿಮ್ದು ಏನಾದರೂ ಮಿಸ್ಟೇಕ್ ಆಗಿದ್ರೆ ರಿಜೆಕ್ಟ್ ಆಗಿದೆ, ಅದನ್ನು ಕರೆಕ್ಟ್ ಮಾಡ್ಕೊಂಡು ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಅಪ್ಲೋಡ್ ಮಾಡ್ಬೋದು. ನಿಮಗೂ ಕೂಡ ಅವಕಾಶ ಕೊಡ್ತಾರೆ. ಮತ್ತು ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲೈನೇ ಮಾಡಿಲ್ಲ ಅಗ್ರಿಗೆ, ಇವಾಗ ಎಡಿಟ್ ಆಪ್ಷನ್ ಬಿಟ್ಟಿದೆ, ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೋಸ್ಕರ ಚಾನ್ಸ್ ಕೊಡ್ತಾರೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಮತ್ತು ನನ್ನ ವಾಟ್ಸಪ್ ಚಾನಲಲ್ಲಿ ರೀಶೇರ್ ಮಾಡಿರ್ತೀನಿ. ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ನಾನ್ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್, ನಿಮ್ದು ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಆಲ್ರೆಡಿ ರೀಸನ್ ಸಮೇತ ನಿಮ್ಗೆ ಕೊಟ್ಟಿದ್ದಾರೆ. ಆ ರೀಸನ್ನ ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇನ್ಕಮ್ ಏನಾದರೂ ಜಾಸ್ತಿ ಇದೆ ಅಂತಂದರೆ ಅದನ್ನು ಮತ್ತೆ ಏನಾದರೂ ರೆಡ್ಯೂಸ್ ಮಾಡ್ಕೊಳ್ತೀರಾ, ಯಾವ ರೀತಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಿಮಗೆ ಬಿಟ್ಟಿದ್ದು, ಅದನ್ನು ನೋಡ್ಕೊಳ್ಳಿ. ಏನಾದರೂ ಎಫಿಡಿವಿಟಿ ಪ್ರಾಬ್ಲಮ್ ಆಗಿರಲಿ ಮತ್ತು ಸ್ಯಾಲ್ರಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರಲಿ, ಅದನ್ನೆಲ್ಲನೂ ಕರೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಚಾನ್ಸ್ನ ಮಿಸ್ ಮಾಡಿರ್ತೀರ? ನಾನು ಒಂದು ಟೈಮಲ್ಲಿ ಅಗ್ರಿ ಸ್ಟಡಿ ಮಾಡಬೇಕಂತ ಭಾಳ ಟ್ರೈ ಮಾಡಿದೆ, ಬಟ್ ನನಗೆ ಇನ್ಫಾರ್ಮೇಷನ್ ಯಾರು ಸರಿಯಾಗಿ ತಲುಪಿಸಿಲ್ಲ. ಅದಕ್ಕೋಸ್ಕರ ನಾನು ವೆಟನರಿ ಅಗ್ರಿ ಮಾಡೋದು ನಂದು ಡ್ರೀಮ್ ಇತ್ತು, ನಾನೇನು ಮಾಡ್ಲಿಕ್ಕಾಗಿಲ್ಲ ಸರಿನಾ ಸ್ಟೂಡೆಂಟ್ಸ್? ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ನೀವೆಲ್ಲ ನನ್ನ ವೀಡಿಯೋಸ್ ನೋಡಿಕೊಂಡು ನೀವು ನಾನು ಹೇಳ್ದಂಗೆ ಫಾಲೋ ಮಾಡಿದರೆ ನಿಮ್ಗೆ ಒಳ್ಳೆ ಸೀಟು ಒಳ್ಳೆ ಕಾಲೇಜಸಲ್ಲಿ ಸಿಗುತ್ತೆ. ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ನೀವೇನು ಮಾಡಿರ್ತೀರ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇದೊಂದು ಹೆಲ್ಪ್ ನಮ್ಗೆ ಮಾಡಿದರೆ ಸಾಕಷ್ಟೇ, ಬೇರೆ ಏನು ಹೆಲ್ಪ್ ಬೇಕಾಗಿಲ್ಲ ನಿಮ್ಮ ಕಡೆಯಿಂದ ನಮಗೆ. ಮತ್ತು ಇವಾಗ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಯಾರ್ದೆಲ್ಲ ಹೆಸರು ಬಂದಿದೆ, ನೀವೇನು ತೊಂದರೆ ಅಂದರೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಎಲಿಜಿಬಲ್ ಇದ್ದೀರಾ. ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ, ಅದು ಯಾವಾಗ ಅಂತಂದರೆ May 7th, ಮೋಸ್ಟ್ ಪ್ರೊಬ್ಯಾಬ್ಲಿ 7th 6th ಏನಂತಂದರೆ ಇನ್ನೊಂದು ಎಲಿಜಿಬಿಲಿಟಿ ಲಿಸ್ಟು, ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬರುತ್ತೆ. ಇವಾಗ ಆಲ್ರೆಡಿ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರೋರು ಸೇಮ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರ್ತಾರೆ. ನಾನ್ ಎಲಿಜಿಬಿಲಿಟಿ ಲಿಸ್ಟು ಮತ್ತು ಹೊಸದಾಗಿ ಅಪ್ಲೈ ಮಾಡಿದವ್ರಿಗೆ ನೀವೆಲ್ಲ ಕರೆಕ್ಷನ್ ಮಾಡ್ಕೊಂತೀರ ಅಂತಂದರೆ ಮತ್ತೆ ನೀವು ಎಲಿಜಿಬಿಲಿಟಿ ಲಿಸ್ಟಿಗೆ ಹೋಗುತ್ತೀರ. ಇದೇ ಲಾಸ್ಟ್ ಆಗಿರುತ್ತೆ. May 6th or 7th ಲಾಸ್ಟ್ ಎಲಿಜಿಬಿಲಿಟಿ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೀವು ಮತ್ತೆ ಡಾಕ್ಯುಮೆಂಟ್ ತೊಗೊಂಡೋಗ್ಬಿಟ್ಟು KEಗೆ ಹೋಗಲಿ, ಅದೇ ರೀತಿ ಏನು ಮಾಡಿದ್ರು ನಿಮಗೆ ಚಾನ್ಸ್ ಸಿಗೋದಿಲ್ಲ. ಮತ್ತು ಇನ್ನೊಂದು ಆಫ್ಲೈನ್ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ನಿಮಗೆ ಆನ್ಲೈನಲ್ಲಿ ರಿಜೆಕ್ಟ್ ಆಗ್ತಿದೆ ಅಂತ ಏನಾದರೂ ತೊಂದಿದ್ರೆ ಆಫ್ಲೈನ್ ಕೂಡ ಮಾಡ್ಕೊಳ್ಬೋದು. ಆಫ್ಲೈನ್ ಯಾವ ರೀತಿ ಅಂತಂದರೆ, ನಿಮ್ಮ ಎಕ್ಸಾಮ್ ಇವಾಗ ಆಲ್ರೆಡಿ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ಸೆಂಟರಲ್ಲಿದೆ ಆ ಸೆಂಟರ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಅದು ಕೂಡ ಒಳ್ಳೆ ಚಾನ್ಸ್ ಇದೆ. ಓಕೆನಾ ಗೈಸ್? ಮತ್ತೆ ಸಿಗೋಣ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದನ್ನ ಮರಿಬೇಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಬಾಯ್ ಕಾಲೇಜ್ ಅಣ್ಣ ಗೈಡ್.